ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ, ನೆಕ್ಸ್ಟ್ ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಧಾರವಾಡ, ರಾಮನಗರ, ಜೊತೆಗೆ ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ. ಸೊ ಈ ಒಂದು ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಾಗುವಂತಹ ಸಾಧ್ಯತೆ ಇದೆ. ಆದ್ರೆ ಇನ್ನು ಕೂಡ ಕನ್ಸಿಡರ್ ಆಗಿಲ್ಲ ಇದೇ ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತ. ಕೇಂದ್ರ ಸರ್ಕಾರದಿಂದ ಒಂದು ತಂಡ ಬರ್ತಾ ಇದೆ ನಮ್ಮ ರಾಜ್ಯಕ್ಕೆ. ಆ ತಂಡ ಏನ್ ಮಾಡತ್ತಂದ್ರೆ, ಈಗ ಒಂದು ಜಿಲ್ಲೆಯನ್ನ ಹಿಡ್ಕೊಳ್ತಪ್ಪ, ಈಗ ಬೆಳಗಾವಿ ಜಿಲ್ಲೆಯನ್ನ ತೆಗೆದುಕೊಳ್ತಂದ್ರೆ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಆಗಿತ್ತು, ಎಷ್ಟು ಪರ್ಸೆಂಟ್ ಮಳೆ ಆದ್ರೆ ಇಲ್ಲಿಯ ರೈತರಿಗೆ ಆ ನೀರು ಸಾಕಾಗತ್ತೆ, ಮತ್ತು ಈ ಭೂಮಿಯ ಬೋರ್ವೆಲ್ಗಳಲ್ಲಿ ನೀರು ಇದೆಯಾ ಇಲ್ಲವಾ, ಮತ್ತು ಈ ಬಾವಿಗಳು ತುಂಬಿದವ ಇಲ್ವಾ, ಇಲ್ಲಿರ್ತಕ್ಕಂತಹ ಕೆರೆಗಳು, ಜಲಾಶಯಗಳು, ಡ್ಯಾಮ್ಗಳು ತುಂಬಿದವ ಇಲ್ವಾ, ಇಲ್ಲಿರ್ತಕ್ಕಂತಹ ಸುತ್ತಮುತ್ತ ನದಿಗಳು ನೀರು ಇದೆಯಾ ಇಲ್ವಾ, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗತ್ತೆ. ಎಲ್ಲ ರೀತಿಯಲ್ಲಿ ಒಂದು ಪರಿಶೀಲನೆ ಆಗತ್ತೆ. ಜೊತೆಗೆ ನೀವು ಬೆಳೆದಿರ್ತಕ್ಕಂತಹ ಬೆಳೆಗಳು ಒಣಗಿ ಹೋಗಿದಾವ ಅಥವಾ ಹಸಿರು ರೂಪದಲ್ಲಿ ಇದಾವ, ಇದನ್ನು ಕೂಡ ಕನ್ಫರ್ಮ್ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಬರ ಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡಬೇಕಂದ್ರೆ ಈ ರೀತಿ ಎಲ್ಲ ಒಂದು ಪರಿಶೀಲನೆ ನಡೆಯುತ್ತೆ. ಅದಾದ ಬಳಿಕ ಹೌದಪ್ಪ ಈ ಜಿಲ್ಲೆಯಲ್ಲಿ ಮಳೆ ಸರಿಯಾಗಿ ಆಗಿಲ್ಲ, ಬೆಳೆಗಳು ಒಣಗಿ ಹೋಗಿದೆ, ಬೋರ್ವೆಲ್ ಅಲ್ಲಿ ನೀರು ಬರ್ತಾ ಇಲ್ಲ, ಬಾವಿಯಲ್ಲಿ ನೀರು ಇಲ್ಲ, ಕೆರೆಗಳು, ಕೆನಾಲ್ಗಳು ಮುಂದಿನ ದಿನಗಳಲ್ಲಿ ಬೇರೆ ಕಡೆಯಿಂದ ನೀರು ಬಿಡಬೇಕಂದ್ರೆ ಆ ನೀರು ಇಲ್ಲಿವರೆಗೂ ಕೂಡ ಬಂದು ಮುಟ್ಟತ್ತಾ ಅಥವಾ ಸಾಲತ್ತ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನೇ ಇಟ್ಕೊಂಡು ಉತ್ತರ ಹುಡ್ಕೊಂಡು ಆದ ನಂತರ ಆ ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಲಾಗುತ್ತೆ. ಇದರ ಆಧಾರದ ಮೇಲೆ ಇನ್ನು ನೀವು ತಿಳ್ಕೊಳ್ಬಹುದು, ನಿಮ್ಮ ಭೂಮಿಯಲ್ಲಿ ನೀರು ಇದೆಯಾ, ಕೆರೆಗಳು, ಬಾವಿಗಳು ತುಂಬಿದಾವ, ಬೋರ್ವೆಲ್ ಅಲ್ಲಿ ನೀರು ಬರ್ತಾ ಇದೆಯಾ, ಹೊಲ ಒಣಗಿ ಹೋಗಿದೆಯಾ, ಈ ರೀತಿ ನೀವೇ ಖುದ್ದಾಗಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಕಣ್ರಿ. ಅದಾದ ಬಳಿಕ ಕೇಂದ್ರದ ತಂಡ ಬರತ್ತಲ್ವಾ, ಅದನ್ನ ಕನ್ಸಿಡರ್ ಮಾಡತ್ತೆ. ಆದ್ರೆ ಅಂದಾಜಿನ ಪ್ರಕಾರ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಅಂತ ನಾನು ಹೇಳಿದೆ ಅಷ್ಟೇ. ಓಕೆ, ಹಾಗೇನಾದ್ರೂ ಆಗಿದ್ರೆ ನೀವು ಕಮೆಂಟ್ ಮಾಡಿ, ನಮಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ. ನಿಮ್ಮ ಜಿಲ್ಲೆ ಯಾವುದು, ಈ ರೀತಿ ಒಣಗಿ ಹೋಗಿದಾವೆ, ಇಲ್ಲಿ ನೀರಿಲ್ಲ, ಈ ರೀತಿ ಏನಾದ್ರೂ ಇದ್ರೆ ಒಂದ್ ಸ್ವಲ್ಪ ಕಮೆಂಟ್ ಮಾಡಿ, ನಮಗೂ ಕೂಡ ಕ್ಲಾರಿಫಿಕೇಶನ್ ಸಿಗತ್ತೆ. ನೋಡುವಂತಹ ವೀಕ್ಷಕರು ಕೂಡ ಕಮೆಂಟ್ ಗಳನ್ನ ನೋಡಿದ್ರೆ ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗತ್ತೆ. ಸೊ ಇನ್ನು ಕೇಂದ್ರದಿಂದ ತಂಡ ಬರ್ತಾ ಇದೆ, ಈ ರೀತಿ ಎಲ್ಲವೂ ಕೂಡ ಚೆಕ್ ಮಾಡತ್ತೆ. ಈ ರೀತಿ ಯಾವ ಜಿಲ್ಲೆ ಬರಪೀಡಿತ ಜಿಲ್ಲೆ ಅಥವಾ ಯಾವ ಒಂದು ಜಿಲ್ಲೆಗಳಲ್ಲಿ ನೀರು ಇದೆ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಅದನ್ನ ರಾಜ್ಯ ಸರ್ಕಾರ ಕೊಡುತ್ತೆ. ರಾಜ್ಯ ಸರ್ಕಾರ ಅದಾದ ಬಳಿಕ ಘೋಷಣೆಯನ್ನ ಮಾಡುತ್ತೆ. ಹೌದು, ನಮ್ಮ ರಾಜ್ಯದಲ್ಲಿ ಇಂತಿಷ್ಟು ಬರ ಪೀಡಿತ ಜಿಲ್ಲೆಗಳಿದಾವೆ, ಇಲ್ಲಿ ಮಳೆ ಆಗಿಲ್ಲ, ಇಲ್ಲಿ ನೀರು ಬರುವಂತಹ ಸಾಧ್ಯತೆ ಇಲ್ಲ, ಈ ವರ್ಷದಲ್ಲಿ ಆ ಒಂದು ಜಿಲ್ಲೆಗಳಿಗೆ ನಾವು ಬರ ಪರಿಹಾರ ಕೊಡ್ತೀವಿ, ಸಾಲ ಮನ್ನಾ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಹೌದು, ಈಗಾಗಲೇ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. 2 ತಿಂಗಳಾಯ್ತು, ಇನ್ನೂ ಕೂಡ ಘೋಷಣೆಗಳನ್ನ ಮಾಡಿಲ್ಲ. ಇದೇ ಜಿಲ್ಲೆ ಬರಪೀಡಿತ ಜಿಲ್ಲೆ, ಇದೇ ಒಂದು ಜಿಲ್ಲೆಗಳಲ್ಲಿ ನೀರಿಲ್ಲ, ಇದಕ್ಕೆ ನಾವು ಬರ ಪರಿಹಾರ ಕೊಡ್ತೀವಿ, ಇದಕ್ಕೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಏನು ಕೂಡ ಘೋಷಣೆ ಮಾಡಿಲ್ಲ. ದೋಸ್ತ, ಈಗ ಕೇಂದ್ರದಿಂದ ಸರ್ಕಾರ ಒಂದು ತಂಡ ಕಳಿಸ್ತಾ ಇದೆ. ಮನವಿಯನ್ನ ಸರ್ಕಾರ ಮಾಡ್ಕೊಂಡಿತ್ತು, ಅದಕ್ಕಾಗಿ ಕೇಂದ್ರದಿಂದ ತಂಡ ಬರ್ತಾ ಇದೆ. ಆಲ್ರೆಡಿ ಪರಿಶೀಲನೆ ನಡೀತಾ ಇದೆ ಅಂತ ಅನ್ಸುತ್ತೆ. ಅದಕ್ಕಾಗಿ ಈ ಪರಿಶೀಲನೆ ಆದ ಬಳಿಕ ನಿಮ್ಮ ಒಂದು ಜಿಲ್ಲೆ ಬರ ಪೀಡಿತ ಜಿಲ್ಲೆ ಆದ್ರೆ ಆರ್ ಅಶೋಕ್ ಅವರು ಹೇಳಿರ್ತಕ್ಕಂತಹ ಪ್ರಕಾರ ಆ ಬರ ಪೀಡಿತ ಒಂದು ಭೂಮಿಗಳಿಗೆ ಎಕರೆಗೆ 50,000 ರೂಪಾಯಿ ನೀವು ಕೊಡಬೇಕು. ಜೊತೆಗೆ ಸಾಲ ಮನ್ನಾ 1 ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಯಾವ ಯಾವ ರೈತರದಿದೆ ತಲಾ ಒಬ್ಬ ರೈತರಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾವನ್ನ ನೀವು ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ವಿರೋಧ ಪಕ್ಷದ ನಾಯಕರು ಈಗ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಅನೇಕ ಕಡೆಗೆ ಈಗ ಪ್ರತಿಭಟನೆಗಳು ಪ್ರಾರಂಭವಾಗಿದ್ದು ನಿಮಗೆ ಗೊತ್ತಿದೆ. ಕಾವೇರಿ ವಿಚಾರವಾಗಿ ಇತ್ತು, ಅದರ ಜೊತೆಗೇನೆ ಬರ ಬಿದ್ದಿದೆ ಕಣ್ರಿ, ನಮಗೆ ಸಾಲ ಮನ್ನಾ ಮಾಡಿ, ನೀವು ಬರ ಪರಿಹಾರ ಕೊಡಿ ಅಂತ ಕೇಳ್ತಿದ್ದಾರೆ. ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಹೌದು, ರಾಜ್ಯದಲ್ಲಿ ರೈತರಿಗೆ ಸಂಕಷ್ಟ ಉಂಟಾಗಿದೆ, ಮಳೆ ಆಗಿಲ್ಲ, ಭೂಮಿಗೆ ಸರಿಯಾಗಿ ನೀರಿಲ್ಲ, ಬೆಳೆ 2 ಸಾರಿ ಬಿತ್ತನೆ ಮಾಡಿದ್ರು ಬೆಳೆಗಳು ಸಿಗಲಿಲ್ಲ, ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, 50-60 ಸಾವಿರ ರೂಪಾಯಿ ಒಂದೊಂದು ಎಕರೆಗೆ. ಹಾಗಾದ್ರೆ ಇದಕ್ಕೆಲ್ಲವೂ ಕೂಡ ಪರಿಹಾರ ಬೇಕಲ್ವಾ? ಸರ್ಕಾರ ಇದೆ ಅಂದ ಬಳಿಕ ರೈತರ ಪರವಾಗಿ ನಿಂತ್ಕೊಳ್ಬೇಕಾಗಿದೆ. ಬರೀ ಗ್ಯಾರಂಟಿ ಕಡೆಗೆ ಗಮನ ಹರಿಸೋಕಲ್ಲ, ರೈತರ ವರ್ಷಕ್ಕೆ ಈ ರೀತಿ ಏನಾಗೋದಿಲ್ಲ, ಯಾವಾಗ್ಲಾದ್ರೂ ಒಂದು ಸಾರಿ ಈ ರೀತಿ ಬರ ಬಿದ್ದು ಬಿಡುತ್ತೆ. ಅದಕ್ಕಾಗಿ ಈ ಬರ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತ ಎಲ್ಲ ರೈತರ ಮನವಿ ಆಗಿದೆ.
ನಾವು ಮಳೆ ಆಗಿದ್ರೆ ಈ ರೀತಿ ನಾವು ಬೇಡ್ತಾ ಕುಂಡಿರ್ತಿರ್ಲಿಲ್ಲ, ಅಥವಾ ಕಾವೇರಿ ವಿಚಾರವಾಗಿನೂ ಕೂಡ ನಾವು ಈ ರೀತಿ ಪ್ರತಿಭಟನೆ ಮಾಡ್ತಿರ್ಲಿಲ್ಲ. ನೀರ್ ಬಿಟ್ರಪ್ಪ ಅಂತ ಹೇಳ್ಬಿಡ್ತಿದ್ವಿ, ಯಾಕಂದ್ರೆ ಮಳೆ ಆಗಿರ್ತಾ ಇತ್ತು. ಇದಕ್ಕಾಗಿ ನಮಗ್ ತೊಂದರೆ ಇರ್ತಿರ್ಲಿಲ್ಲ. ಈ ಸಾರಿ ನಮಗೆ ಸಂಕಷ್ಟ ಎದುರಾಗಿದೆ. ಇದಕ್ಕೆ ಸರ್ಕಾರ ಪರಿಹಾರ ಕೊಡ್ಬೇಕಂತ ರೈತರ ಬೇಡಿಕೆ. ನಮ್ಮ ಮನವಿ ಕೂಡ ಅದೇ. ಸರ್ಕಾರ ಆದಷ್ಟು ಬೇಗ ಈ ಒಂದು ಪರಿಶೀಲನೆ ಮುಗಿಸ್ಕೊಂಡು, ಪರಿಶೀಲನೆ ಮಾಡ್ತಾ ಇದೆ, ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ. ಬರ ಪರಿಹಾರ ಅತಿ ಶೀಘ್ರದಲ್ಲಿ ನಿಮ್ಗೆ ಸಿಗತ್ತೆ. ಮತ್ತೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಜುಲೈನಲ್ಲಿ. ಯಾರು ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರಿ, ನಿಮಗೆ ಮುಂದಿನ ದಿನದಲ್ಲಿ ದುಡ್ಡು ಬರುತ್ತೆ. ಈಗ ಯಾರು ಅರ್ಜಿಯನ್ನ ಸಲ್ಲಿಸ್ಕೊಂಡ್ರಿ ಮತ್ತು ಈಗ ಬರ ಪರಿಹಾರ ಆಲ್ರೆಡಿ ಯಾವ್ಯಾವ ಜಿಲ್ಲೆಗಳಲ್ಲಿ ಒಂದು ಮಳೆ ಆಗಿಲ್ಲ ನೋಡಿ, ಅಂತಹ ಒಂದು ರೈತರಿಗೆ ಬರ ಪರಿಹಾರ ಸಿಗುವಂಥದ್ದು. ಉಳಿದಿರತಕ್ಕಂತಹ ಜಿಲ್ಲೆಗಳಲ್ಲಿ ಮಳೆ ಆಗಿದೆ ನೋಡಿ, ಅಂತಹ ಒಂದು ಜಿಲ್ಲೆಗಳಿಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಒಳ್ಳೆ ರೀತಿಯಾಗಿ ಮಳೆ ಆಗಿದೆ. ಕೆಲವೊಂದಿಷ್ಟು ಕಡೆ ಶಾಲಾ ಕಾಲೇಜುಗಳನ್ನು ಕೂಡ ರಜೆ ಕೊಟ್ಟಿದ್ದಾರೆ ಮಳೆ ಕಾರಣಕ್ಕಾಗಿ. ಅಂತಹ ಪ್ರದೇಶದಲ್ಲಿ ಬರ ಪರಿಹಾರ ಸಿಗೋದಿಲ್ಲ. ಯಾವ ಒಂದು ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲವೋ ಅಂತಹ ಜಿಲ್ಲೆಗಳಲ್ಲಿ ಮಾತ್ರ ಇಲ್ಲಿ ಬರ ಪರಿಹಾರ ಸಿಗಬಹುದು. ಉದಾಹರಣೆಗೆ ಬೆಳಗಾವಿಯಲ್ಲಿ ಮಳೆ ಆಗಿಲ್ಲ ಅಷ್ಟೊಂದು ಹೇಳುವಷ್ಟು, ಆದ್ರೆ ಮಹಾರಾಷ್ಟ್ರದಿಂದ ನೀರು ಬಂದಿದೆ ಇಲ್ಲಿಗೆ. ಕೃಷ್ಣಾ ನದಿಯ ಮುಖಾಂತರ ಕೆನಾಲ್ಗಳು ತುಂಬಿದಾವೆ. ಆದ್ರೆ ಆ ಕೆನಾಲ್ ನಿಂದ ಎಷ್ಟು ದಿನ ಅಂತ ರೈತರು ಬಳಸ್ಕೊಳ್ಬೇಕು ನೀರನ್ನ? ಕೆಲವೊಂದಿಷ್ಟು ತಿಂಗಳು ಯೂಸ್ ಮಾಡ್ಕೊಳ್ತಾರೆ. ಅದ ನಂತರ ಮಳೆ ಆದ್ರೇನೆ ಬೆಳೆಗೆ ನೀರಲ್ವಾ, ಬೋರ್ವೆಲ್ಗಳಲ್ಲಿ ನೀರು ತುಂಬೋದಲ್ವಾ. ಸೊ ಅದಕ್ಕಾಗಿ ಇಲ್ಲಿಯ ರೈತರಿಗೂ ಕೂಡ ಸರ್ಕಾರ ಬರ ಪರಿಹಾರ ಕೊಡುವಂತಹ ಸಾಧ್ಯತೆ ಇದೆ. ನೋಡೋಣ. ಇನ್ನು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಈಗ ಈ ಜಿಲ್ಲೆಗಳಿಗೆ ಬರ ಪರಿಹಾರ ಸಿಗಲಿದೆ ಅನ್ನುವಂತಹ ಸಾಧ್ಯತೆ ಇದೆ. ನಾವು ಕಾಯ್ದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ 1,00,000 ರೂಪಾಯಿ ತನಕ ಸಾಲ ಮನ್ನಾ ಆಗಬೇಕಂತ ಬೇಡಿಕೆ ಕೂಡ ರೈತರದಾಗಿದೆ. ಅದರಲ್ಲಿ 50,000 ತನಕ ಸಾಲ ಮನ್ನಾ ಆಗಬಹುದಾದಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕೂಡ 50,000 ತನಕ ಸಾಲ ಮನ್ನಾ ಆಗಿದೆ. ತಮಿಳುನಾಡಲ್ಲಂತೂ 50,000ನೇ ಆಗಿದೆ. ಅಲ್ಲಿ ಎಲ್ಲ ರೈತರಿಗೂ ಕೂಡ ವಿಜಯ್ ಅವರು ಸಾಲ ಮನ್ನಾ ಮಾಡಿದ್ರು. ಅದ ಬೇಡಿಕೆ ಕೂಡ ಇಟ್ಟಿದ್ರು ಅವರು ಎಲೆಕ್ಷನ್ ಸಂದರ್ಭದಲ್ಲಿ. ಹೀಗಾಗಿ ಅಲ್ಲಿ ಸಾಲ ಮನ್ನಾ ಆಯ್ತು. ಆದ್ರೆ ನಮ್ಮ ರಾಜ್ಯದಲ್ಲಿ ಸಾಲ ಮನ್ನಾ ಆಗಬೇಕು ಅಂದ್ರೆ ಗ್ಯಾರಂಟಿ ಯೋಜನೆಗಳಿದಾವೆ ಮೊದಲೇ. ಹೀಗಾಗಿ ಸರ್ಕಾರ ದುಡ್ಡನ್ನ ಹೊಂದಾಣಿಕೆ ಮಾಡಬೇಕು ಮತ್ತು ರೈತರ ಸಾಲ ಮನ್ನಾವನ್ನ ಮಾಡ್ಬೇಕಾಗತ್ತೆ. ರೈತರಿಗೋಸ್ಕರ ಬಜೆಟ್ ಮಂಡಳಿಯಲ್ಲಿ ಅಂತೂ 6,200 ಕೋಟಿಯಷ್ಟು ಫಂಡ್ ಅನ್ನ ಮೀಸಲಿಟ್ಟಿದ್ರು. ಅದಕ್ಕಾಗಿ ಆ ದುಡ್ಡನ್ನು ಕೂಡ ಇಲ್ಲಿ ಬಳಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಬರ ಪರಿಹಾರದ ಜೊತೆಗೆ ಸಾಲ ಮನ್ನಾನು ಕೂಡ ಆಗಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ತಲಾ ಒಬ್ಬೊಬ್ಬ ರೈತರಿಗೂ ಕೂಡ 1,00,000 ರೂಪಾಯಿ ಸಮೀಪ ದುಡ್ಡು ಈಗ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡ್ತಿದ್ದಾರೆ. ಯಾಕಂದ್ರೆ ಈಗ ವಿರೋಧ ಪಕ್ಷದ ನಾಯಕರು ಹೇಳುವಂತಹ ಮಾತನ್ನ ಕೇಳಿದ್ರೆ ನೋಡ್ರಿ, 1 ಎಕರೆಗೆ 50,000 ರೂಪಾಯಿ ದುಡ್ಡು ಬೇಕಂತೆ ಬರೆ ಪರಿಹಾರಕ್ಕೆ. ಇನ್ನು ಸಾಲ ಮನ್ನಾ 1,00,000 ತನಕ ಯಾರ ಸಾಲ ಇದೆ ಅವ್ರದ್ದು ಮನ್ನಾ ಮಾಡ್ಬೇಕಂತೆ. ಹತ್ತತ್ರ 1,00,000 ರೂಪಾಯಿ ಆಯ್ತಾ ಇಲ್ವಾ ಇದು? ಸೊ ಅದಕ್ಕಾಗಿ ಇಲ್ಲಿ ಒಂದು ವಿಷಯ, 50,000 ತನಕ ಆಗಬಹುದು ಸಾಲ ಮನ್ನಾ ಅಥವಾ ಬರೆ ಪರಿಹಾರ. ಆದ್ರೆ ನಾವು ಕಾಯ್ದು ನೋಡ್ಬೇಕು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನ್ ಸ್ಪಷ್ಟನೆ ಕೊಡ್ತಾರೆ ಅನ್ನುವಂಥದ್ದು. ಅವ್ರೇನ್ ನಿರ್ಧಾರ ಕೈಗೊಳ್ತಾರೋ ಅದೇ ಫೈನಲ್ ಡಿಸಿಷನ್. ಸೊ ನಾವ್ ಈಗ ಏನೇ ಊಹೆ ಮಾಡ್ಕೊಂಡ್ರು ಅದೆಲ್ಲವೂ ಕೂಡ ತಪ್ಪು ಕಲ್ಪನೆ ಆಗತ್ತೆ. ಒಟ್ಟಾರೆಯಾಗಿ ನಾನು ಜಿಲ್ಲೆಗಳನ್ನ ಹೇಳಿದ್ದೀನಿ, ಆದ್ರೆ ಅದು ಕನ್ಫರ್ಮ್ ಅಲ್ಲ. ಅದು ಈಗ ಜಿಲ್ಲೆಗಳು ಬರ ಪೀಡಿತ ಜಿಲ್ಲೆಗಳ ಆಗುವಂತಹ ಸಾಧ್ಯತೆ ಇರ್ತಕ್ಕಂತಹ ಜಿಲ್ಲೆಗಳು. ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳ್ತೀನಿ. ಆದ್ರೆ ಕನ್ಸಿಡರ್ ಇನ್ ತಂಡ ಬರ್ತದೆ, ಅದು ಕನ್ಫರ್ಮ್ ಮಾಡುತ್ತೆ. ಅದಾದ ಬಳಿಕ ನಿಮಗೆ ದುಡ್ಡು ಸಿಗುವಂತದ್ದು. ಓಕೆ, ಒಂದ್ ಸ್ವಲ್ಪ ದಿನ ಕಾಯ್ದು ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಒಂದು ಲಿಸ್ಟ್ ಬಂದ ತಕ್ಷಣವೇ ನಿಮಗೆ ಅಪ್ಡೇಟ್ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ಬಿಡ್ತೀನಿ. ಆವಾಗ ನೀವು ಯಾವ ರೀತಿಯಾಗಿ ಬರ ಪರಿಹಾರ ಪಡ್ಕೊಳ್ಬಹುದು, ಸಾಲ ಮನ್ನಾ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು, ಅದರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಡ್ತೀನಿ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.